ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಒಂದು ಬಾಡಿಗೆ ಐತೆ, ಗಾಡಿ ಲೋಡ್ ಆಗ್ತೈತೆ ನೋಡಿ. ಫ್ಯಾಬ್ರಿಕ್ ರೋಲು ಮುಂದೆ ಹಿಂದೆ ಫುಲ್ ಹೈಟ್ ಬರುತ್ತೆ, ಜಾಸ್ತಿ ಐತೆ ಮೆಟೀರಿಯಲು. ಲೋಡ್ ಮಾಡ್ತಾವ್ರೆ. ನೆನ್ನೆ ಇಲ್ಲಿಂದ ಬಾಡಿಗೆ ಇರಲಿಲ್ಲ, ಇದೇ ಲೋಡ್ ಹೋಗಬೇಕಾಗಿತ್ತು. ನೆನ್ನೆ ಏನೋ ಇವ್ರು ಕಸ್ಟಮರ್ ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ನೆನ್ನೆ ಪೋರ್ಟರಲ್ಲಿ ಒಂದು ಲೋಕಲ್ ಮಾಡಿದೆ ಅಷ್ಟೇ. ಇವತ್ತು ಈ ಬಾಡಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಎಲ್ಲಿಗೆ ಏನು ಅಂತ ಅಡ್ರೆಸ್ ಏನು ಹೇಳಲಿಲ್ಲ. ಲೋಡ್ ಆದಮೇಲೆ ಬಿಲ್ ಕೊಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಬಂದು ಗಾಡಿ ಲೋಡ್ ಆಯಿತು. ಇಲ್ಲೇ ರಾಜಾಜಿನಗರ್ ಒಂದು ಡೈನಾ ಫ್ಯಾಷನ್ ಅಂತ ಐತೆ, ಗಾರ್ಮೆಂಟ್ಸ್. ಚಿಕ್ಕದಲ್ಲ ದೊಡ್ಡದೇನೆ, ಅಲ್ಲಿಗೆ ಹೋಗ್ತಾ ಇರೋದು. ಸ್ನೇಹಿತರೆ, ನನ್ನನ್ನು ಸುಮಾರು ಜನ ಕೇಳ್ತಾ ಇದ್ದೀರಾ ಯಾವ ಗಾಡಿ ಏನು ಎತ್ತ ಅಂತ. ನಾನು ನೋಡಿ, ನೀವು ಗಾಡಿ ಫೀಲ್ಡು ಏನೂ ಗೊತ್ತಿಲ್ಲ ಅಂದರೆ ಸುಮ್ಮನೆ ನನ್ನನ್ನು ನೋಡಿ ವೀಡಿಯೋದಲ್ಲಿ ನೋಡಿ ಹಾಕಕ್ಕೆ ಹೋಗ್ಬೇಡಿ. ವೀಡಿಯೋದಲ್ಲಿ ಬೇರೆ ಸಿಚುವೇಶನ್ ಕಾಣಿಸುತ್ತೆ, ಅದು ರಿಯಲ್ಲಾಗೆ ಬೇರೆ ಇರುತ್ತೆ. ನಾನು ಇದರಲ್ಲಿ ತೋರಿಸೋದು ನಿಮಗೆ ಈಸಿ ಅನಿಸ್ಬೋದು, ಬಟ್ ಇಷ್ಟು ಈಸಿ ನಿಜವಾಗ್ಲೂ ಇಲ್ಲ, ಕಷ್ಟ ಐತೆ. ಏನಾದರೂ ನಿಮಗೆ ಯಾರನ್ನ ನಿಮ್ಮ ಹತ್ರದವ್ರು ಮಾಡ್ತಾಯಿದ್ರೆ, ಇಲ್ಲ ನಿಮ್ಮ ಅಣ್ಣನೋ ತಮ್ಮನೋ ಮಾಡ್ತಾಯಿದ್ರೆ ಮಾಡಿ. ನನಗೆ ಹೇಳೋರೆ ಸುಮಾರು ಜನ, ಬ್ರೋ ನಿಮ್ಮನ್ನು ನೋಡಿ ಗಾಡಿ ಹಾಕಿದೆ, ವರ್ಕೌಟ್ ಆಗಲಿಲ್ಲ ಮಾರ್ಬಿಟ್ಟೆ ಅಂತ ನನಗೆ ಸಿಕ್ತವ್ರು ಎಷ್ಟೊಂದು ಜನ ಹೇಳೋರೆ. ಆಯಿತಾ, ನಿಮ್ಮ ವೀಡಿಯೋ ನೋಡಿದ್ರೆ ನಮಗೂ ಗಾಡಿ ಹಾಕಬೇಕು ಅಂತ ಅನಿಸುತ್ತೆ ಅಂತಲೂ ಹೇಳೋರೆ. ನಿಮ್ಮ ವೀಡಿಯೋ ನೋಡಿ ನಾನು ಗಾಡಿ ಹಾಕಿದೆ ಕೊಟ್ಬಿಟ್ಟೆ ಅಂತಲೂ ಹೇಳೋರೆ. ನಾನು ಯಾರಿಗೂ ಹೇಳಿಲ್ಲ ಗಾಡಿ ಹಾಕಿ ಅಂತ. ಆಯಿತಾ, ನಿಮ್ಗೆ ಮಾಡೋಕ್ಕೆ ಕೆಪಾಸಿಟಿ ಇದ್ದರೆ ನೀವು ಮಾಡಿ. ಒಟ್ಟಿನಲ್ಲಿ ಯಾವುದೂ ಈಸಿ ಇಲ್ಲ, ಕಷ್ಟ ಐತೆ, ಸ್ಟ್ರಗಲ್ ಪಡಬೇಕು. 3 ವೀಲರ್ ಬೆಸ್ಟಾ 4 ವೀಲರ್ ಬೆಸ್ಟ್ ಅಂತ ಕೇಳ್ತೀರಾ. ನೋಡಿ, 3 ವೀಲರ್ ತೊಗೊಂಡ್ರೆ ಇವಾಗ ಅದರಲ್ಲಿ ಎಷ್ಟು ಬಾಡಿಗೆ ಹೊಡಿಬೇಕು ಗೊತ್ತಾ? ನೀವು ಒಂದು 2,000 ದುಡಿಬೇಕು ಅಂದ್ರೂ ಸಿಟಿನಲ್ಲಿ 5-6 ಬಾಡಿಗೆ ಹೊಡಿತಾ ಇರಬೇಕು. ನಮ್ಮ ದೊಡ್ಡ ಗಾಡಿ ಆದರೆ ನಮ್ಗೆ ರೆಸ್ಟ್ ಇರುತ್ತೆ, 1 ಬಾಡಿಗೆ 2 ಬಾಡಿಗೆ ಹೊಡಿತೀವಿ. ಲೋಡ್ ಅನ್ಲೋಡ್ ಮಾಡ್ಬೇಕಾದ್ರೆ ನಮ್ಗೆ ರೆಸ್ಟ್ ಸಿಗುತ್ತೆ. ಬಟ್ ಬಾಡಿಗೆಗಳು 3 ವೀಲರ್ ಸಿಕ್ಕಂಗೆ ಸಿಗೋಲ್ಲ ನಮ್ಮ ಗಾಡಿಗೆ. 4 ವೀಲರ್ಗೆ ಅಂದರೆ ನನ್ನ ಗಾಡಿಗೆ 4 ವೀಲರಲ್ಲಿ ಸುಮಾರು ಬರ್ತವೆ, 8 ಫೀಟ್ 7 ಫೀಟ್ ಎಲ್ಲ ಬರ್ತವೆ. ನನ್ನ ಗಾಡಿಗೆ 3 ವೀಲರ್ ಸಿಕ್ಕಂಗೆ ಬಾಡಿಗೆ ನಮಗೆ ಸಿಗೋಲ್ಲ. ನಮಗೆ ತುಂಬ ರೆಸ್ಟ್ ಸಿಗುತ್ತೆ. 3 ವೀಲರ್ಗೆ ಬಾಡಿಗೆ ಸಿಗುತ್ತೆ, ಬಟ್ ಹೊಡಿತಾ ಇರಬೇಕು, ಸಂದಿಗೊಂದಿ ಎಲ್ಲ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ತುಂಬ ಸ್ಟ್ರಗಲ್ ಪಟ್ಟು ಮಾಡ್ತೀವಿ ಅಂದರೆ 3 ವೀಲರ್ ಮಾಡ್ಬೋದು. ಇಲ್ಲ ನಮಗೆ ಬಾಡಿಗೆಗಳು ನಮಗಿದ್ದಾವೆ ಪರವಾಗಿಲ್ಲ ಅಂತಂದರೆ 4 ವೀಲರ್ ಮಾಡ್ಬೋದು. ನಾನು ಒಂದಂತೂ ಹೇಳ್ತೀನಿ, ದಯವಿಟ್ಟು ನೀವು ನನ್ನನ್ನು ನೋಡಿಕೊಂಡು ಗಾಡಿ ಹಾಕೋಕ್ಕೆ ನೀವು ಡಿಸಿಷನ್ನೇ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಬೇರೆ ಥರ ಇರುತ್ತೆ. ನಾನು ಎಲ್ಲನೂ ತೋರ್ಸೋಕ್ಕಾಗಲ್ಲ, ಸ್ಟ್ರಗಲ್ಲು ಪ್ರತಿಯೊಂದೂ ತೋರ್ಸೋಕ್ಕಾಗಲ್ಲ. ವೀಡಿಯೋ ನೋಡಿದ್ರೆ ಚೆನ್ನಾಗೇ ಇಷ್ಟು ಈಸಿನಾ, ಇಷ್ಟು ಆರಾಮ ಅಂತ ಅನ್ನಿಸ್ಬೋದು ನಿಮಗೆ. ನಾನು ಆದಷ್ಟು ಏನೇನು ಕಷ್ಟಗಳು ಬರುತ್ತೆ, ಏನೇನು ಚಾಲೆಂಜಸ್ ಇರುತ್ತೆ ಅಂತ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ವೀಡಿಯೋದಲ್ಲಿ. ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನನಗೆ ಗೊತ್ತು ನೀವು ಹೊಸಬ್ರು ಯಾರಾದರೂ ಬಂದರೆ ಪೋರ್ಟರಲ್ಲಿ ಮಾಡೋಕ್ಕೆ ಬರ್ತೀರಾ ಅಂತ ಅಂದ್ಕೊಳ್ಳಿ. ಮಾಡೋಕ್ಕೆ ಬಂದರೆ ಕೆಲವು ಟೈಮಲ್ಲಿ ಪೋರ್ಟ್ರಲ್ಲಿ ಬಾಡಿಗೆ ಬೀಳಲಿಲ್ಲ ಅಂದ್ರೂ ಅದನ್ನು ಅರಗಿಸ್ಕೊಳ್ಳೋ ಅಂತ ಒಂದು ಮೈಂಡ್ ಸೆಟ್ ಇರಬೇಕು ನಿಮಗೆ. ಆಯಿತಾ, ನೀವೇನಾಗ್ಬಿಡ್ತೀರಾ, ಬೇಜಾರಾಗ್ಬಿಡ್ತೀರಾ. ಒಂದು ದಿವಸ ಬಾಡಿಗೆ ಬೀಳಲಿಲ್ವಾ, ಒಂದು ದಿವಸ ಫುಲ್ ಬೇಜಾರಾಗೋತೀರಾ, ನೆಕ್ಸ್ಟ್ ದಿವಸನೂ ಹಂಗೆ ಆಯಿತಾ, ಆವಾಗಲೂ ಫುಲ್ ಬೇಜಾರಾಗ್ಬಿಡ್ತೀರಾ. ಇದು ಒಂಥರ ಬಿಸ್ನೆಸ್ ಮೈಂಡ್ ಸೆಟ್ ಇದ್ದರೆ ಮಾತ್ರ ನೀವು ಗಾಡಿ ಉಳಿಸ್ಕೊಳ್ಳೋಕ್ಕಾಗುತ್ತೆ. ನೀವು ಕಾಯ್ದು ಬಾಡಿಗೆ ಬೀಳಲಿಲ್ಲ ಅಂದರೆ ಏನಾಗೋಗುತ್ತೆ ನಿಮಗೆ, ಬೇಜಾರಾಗಿ ಅಯ್ಯೋ ಇದು ಆಗಲ್ಲ, ಇದು ನಾವು ಅಂದ್ಕೊಳಂಗಿಲ್ಲ ಅಂದ್ಬಿಟ್ಟು ಗಾಡಿ ಮಾರ ಅಂತ ಸ್ಥಿತಿಗೆ ಹೋಗ್ಬಿಡ್ತೀರಾ. ಈ ಬಿಸ್ನೆಸ್ ಮೈಂಡ್ ಸೆಟ್ ಇದ್ದರೆ ಮಾತ್ರ. ಬಿಸ್ನೆಸ್ ಅಂದರೆ ಹೆಂಗೆ, ಇವತ್ತು ಲಾಸ್ ಆದರೆ ನಾಳೆ ಲಾಭ, ಆಯಿತಾ, ನಾಳೆ ಲಾಭ ಆದರೆ ನಾಳೆ ಲಾಸ್. ಅಂದರೆ ಇದರಲ್ಲಿ ಲಾಸ್ ಅನ್ನೋದಕ್ಕಿಂತ ಬಾಡಿಗೆಗಳು ಬೀಳ್ದಂಗೆ ಸಿಗ್ದಂಗಿದ್ರೆ ಅದು ಲಾಸೇ ಅಲ್ವಾ. ಯಾಕೆಂದರೆ ನಾವು EMI ಮೇಲೆ ಗಾಡಿ ತೊಗೊಂಡಿರ್ತೀವಿ, EMIನ ಕೈಯಿಂದ ಕಟ್ಟಬೇಕಾಗಿರುತ್ತೆ ಗಾಡಿ ನಿಂತ್ಕೊಂಡ್ರೆ. ಎಲ್ಲಾದರೂ ಬೇರೆ ಕಡೆ ಬಾಡಿಗೆ ನಾವು ಯಾವ ಥರ ಇರಬೇಕು ಅಂದರೆ, ಇವಾಗ ಪೋರ್ಟರ್ ಇಲ್ವಾ, ಇನ್ನೂ ಒಂದು ಯಾವುದಾದ್ರೂ ಮಾಡೋ ಥರ ಇರಬೇಕು. ನಾವೆಲ್ಲ ಕಂಪ್ನಿ ಅಟ್ಯಾಚ್ ಮಾಡಲ್ಲ, ಯಾಕೆಂದರೆ ಕಂಪ್ನಿ ಅಟ್ಯಾಚ್ ಮಾಡಿದ್ರೆ ನಮಗೇನೂ ಸಿಗೋಲ್ಲ. ಡೀಸೆಲ್ಗೆ, ಲೋನ್ಗೆ ಡ್ರೈವರ್ ಏನಾನ ಇಟ್ಟರೆ ಡ್ರೈವರ್ಗೆ ಸರಿ ಹೋಗಂಗೆ ಕೊಡ್ತಾರೆ ಅಷ್ಟೇ, ಕಂಪ್ನಿಗಳೆಲ್ಲ ಅಟ್ಯಾಚ್ ಮಾಡಿದ್ರೆ. ನಾವೆಲ್ಲ ಮಾರ್ಕೆಟ್ ಬಾಡಿಗೆನೇ ಹೊಡೆಯೋದ್ರಿಂದ ಈ ಥರ ಯಾರಾದರೂ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಇದಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇಲ್ಲ ಅಂದರೆ B ರೆಡಿ ಮಾಡಿರಬೇಕು. ಆಯಿತಾ, ಇದಿಲ್ಲ ಅಂದರೆ ಅದು ಅನ್ನೋ ಥರ ಇದ್ದರೆ ಮಾತ್ರ ಇಲ್ಲಿ ನಾವು ಗಾಡಿನ ಉಳಿಸ್ಕೊಳ್ಳೋಕ್ಕಾಗುತ್ತೆ. ಇಲ್ಲ ಅಂದರೆ ನೀವು ಗಾಡಿ ಲೋನ್ ಕಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. ಈ ಫೀಲ್ಡ್ ಗೊತ್ತಿದ್ರೆ, ಬಾಡಿಗೆಗಳು ಹೆಂಗೆ ಬರ್ತದೆ ಅಂತ ಏನು ಗೊತ್ತಿದ್ರೆ ಮಾಡ್ಬೋದು. ಗೊರಗುಂಟೆಪಾಳ್ಯ ಹೋಗ್ತಾಯಿದ್ದೀನಿ. ಇಲ್ಲಿ ರೋಡ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿಲ್ದೇ ಇರೋ ಕಡೆ ರೋಡೇ ಹಾಕಲ್ಲ, ಚೆನ್ನಾಗಿರೋದನ್ನ ಕಿತ್ಬಿಟ್ಟು ಮತ್ತೆ ರೋಡ್ ಹಾಕವ್ರೆ.
ಇವಾಗ ಆ ಕಡೆಯಿಂದ ಬರಬೇಕಾದ್ರೆ ಗೊರಗುಂಟೆಪಾಳ್ಯದಿಂದ ಕಡೆ ಬರಬೇಕಾದ್ರೆ ಟೋಲ್ ಏನು ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ಸಮ್ಟೈಮ್ಸ್ ಕೆಲವೊಂದು ಸತಿ ಒಂದೊಂದು ಬೂತನ್ನು ಒಂದು 4-5 ಬೂತ್ ಇದ್ದರೆ, ಟೋಲ್ ಬೂತ್ ಇದ್ದರೆ ಒಂದು ಕಡೆ ಫ್ರೀ ಬಿಟ್ಟಿರ್ತಾಯಿದ್ರು. ಇವಾಗ ಎಲ್ಲ ಕಡೆನೂ ಹಾಕ್ತಾವ್ರೆ. ಏನು ರೋಡ್ ಹಾಕಿದ್ದೀವಿ ಅಂತಾನೇನೋ ಗೊತ್ತಿಲ್ಲ. ನೋಡಿ ಇವಾಗ ಇಲ್ಲಿ ಗೊರಗುಂಟೆಪಾಳ್ಯ ಲೆಫ್ಟ್ ಎತ್ಕೊಂಡು ಇದಕ್ಕೆ ಹೋಗ್ತೀವಿ ನೋಡಿ, ಹೆಬ್ಬಾಳ ಕಡೆ ಹೋಗ್ತಾ. ಆ ಬ್ರಿಡ್ಜ್ಗಿಂತ ಹಿಂದಕ್ಕೆ ಫುಲ್ ರೋಡೆಲ್ಲ ಕಿತ್ತೋಗೈತೆ. ಅಂಥ ಕಡೆ ಹಾಕ್ಬೇಕಲ್ವಾ? ಚೆನ್ನಾಗಿರೋ ರೋಡ್ನೇ ಕಿತ್ತು ಇಲ್ಲಿ ಹಾಕಿದ್ರೆ ಏನು ಪ್ರಯೋಜನ? ಸ್ನೇಹಿತರೆ, ಅಲ್ಲಿ ಆ ರಾಜ್ಕುಮಾರ್ ರೋಡಲ್ಲಿ ನವರಂಗ್ ಥಿಯೇಟ್ರ್ ಐತಲ್ಲ, ಅದಕ್ಕಿಂತ ಒಂಚೂರು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಸಂಧಿ ಒಳಗಡೆ ಲೆಫ್ಟ್ ತೊಗೊಂಡು ಈ ಸಂಧಿ ಒಳಗಡೆ ಹೋಗಬೇಕು. ರೋಡ್ ರೆಡಿ ಮಾಡಿಲ್ಲ ಅಲ್ಲಿ ಇನ್ನು. ಇದ್ದೀನಿ ಇಲ್ಲೇನಾದ್ರು ಆ ಕಡೆಯಿಂದ ಗಾಡಿ ಏನಾದ್ರು ಬಂತು ಅಂದರೆ ಒಂಚೂರು ಹಿಂಸೆ ಆಗ್ತದೆ. ಟೈಮ್ ಬೇರೆ 12:15 ಆಯಿತು. ಊಟಕ್ಕೆ ಏನಾದ್ರು ಹೋಗ್ಬಿಡ್ತಾರೇನೋ ಗೊತ್ತಿಲ್ಲ. ಅಕಸ್ಮಾತ್ ಬೇಗ ಏನಾದರೂ ಅನ್ಲೋಡ್ ಆದರೆ ಮತ್ತೊಂದು ಬಾಡಿಗೆ ಮಾಡ್ಬೋದಲ್ಲ. ಊಟಕ್ಕೆ ಹೋದರೆ, ಇಲ್ಲಾಂದರೆ ಊಟಕ್ಕಿಂತ ಮುಂಚೆನೇ ನಾನು ಹೋದರೆ ಊಟದಿಂದ ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ಲೇಟ್ ಆಗಿಬಿಡ್ತದೆ. ಸ್ನೇಹಿತರೆ ನೋಡಿ, ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಏನೋ ಬೊಂಬುಗಳು ಬೇರೆ ಹಾಕ್ಬಿಟ್ಬಿಟ್ಟವ್ರೆ. ಇಲ್ಲಿಂದ ಹೋದರೆ ಕರೆಕ್ಟಾಗಿ 400 ಮೀಟ್ರ್ ಐತೆ ಅಷ್ಟೇ. ಒಂದೊಂದಲ್ಲ ಗುರು, ಹಿಂಗಪ್ಪ. ಪಕ್ಕದ ರೋಡಲ್ಲಿ ನೋಡೋಣ ಹೋಗೋದೇನೋ. ಮತ್ತೆ ಇದೇ ರೋಡ್ಗೆ ಲೆಫ್ಟ್ ತಗೊಬೇಕು. ಚಿಕ್ಕ ಸಂಧಿ ಇದು. ಸ್ವಲ್ಪ ವೆಯ್ಟ್ ಜಾಸ್ತಿ ಐತೆ ಆ್ಯಕ್ಚುಲಿ. ಇದು ದೊಡ್ಡ ಗಾಡಿ ಬಾಡಿಗೆ, ದೊಡ್ಡ ಗಾಡಿ ಬರೋಲ್ಲ ಅಂತ ನನ್ನ ಗಾಡಿ ಕಳಿಸಿರೋದವರು. ರಾಜ್ಕುಮಾರ್ ರೋಡು ನೋಡಿ, ಈ ರೋಡ್ಗೆ ಹೋದರೆ ಇದು ಚಿಕ್ಕದೇ ರೋಡು. ಸೀದಾ ಮತ್ತೆ ಇಲ್ಲಿ ರಾಜಾಜಿನಗರ ರೋಡ್ಗೆ ಹೋಗ್ಬೋದಾ? ಅಣ್ಣ ರೋಡ್ ಓಪನ್ ಐತಣ್ಣ? ಹೌದಾ? ರೋಡ್ ಓಪನ್ ಇಲ್ವಂತೆ. ಬ್ರೋ ಎಂತ ಬ್ರೋ, ಮರಗಳು ಬೇರೆ ಮೇಲ್ಗಡೆ. ಈ ಸಣ್ಣ ರೋಡಲ್ಲಿ ಹೋಗಿ ನೋಡೋಣ. ಸ್ನೇಹಿತರೆ ನೋಡಿ, ಸಾಧನೆ ಮಾಡ್ಕೊಂಡು ಬಂದೆ ಒಳಗಡೆ. ಅಲ್ಲಿ ಇಲ್ಲಿ ತಿರ್ಸ್ಕೊಂಡು ಇಲ್ಲೈತೆ ನೋಡಿ ಡೈನಾ ಫ್ಯಾಷನ್. ಇಲ್ಲೇ ಅನ್ಲೋಡು ಮಾಡ್ತಾರೆ. ಇನ್ನು ಊಟಕ್ಕೇನು ಹೋಗಿಲ್ಲ, ನೋಡೋಣ ಸೆಕ್ಯೂರಿಟಿ ಅಂಕಲ್ ಏನು ಹೇಳ್ತಾರೆ ಅಂತ. ಯಾಕಣ್ಣ ಇಲ್ಲಿ ಮಾಡಲ್ವಾ? 95 ಅದೇ ಇಲ್ಲಿ ಗೇಟ್ ಇದೆಯಲ್ಲ, ಆ ಕಡೆಯಿಂದ ತಗೊಂಡು ಇದ್ರೊಳಗ ರಿವರ್ಸ್ ಹಾಕೊಳ್ಳಿ ಅಷ್ಟೇ. ಅಣ್ಣ ರಿವರ್ಸು ಎಲ್ಲಣ್ಣ ಆಗ್ತದೆ? ಆ ಕಡೆ 407 ಐತೆ ಅಡ್ಡ. ಗಾಡಿ ಕಟ್ಟಾಗಬೇಕಲ್ಲ. ನಾನು ಸ್ಟ್ರೈಟಾಗಿ ಹಾಕೊಳ್ಳಿ. ಸ್ಟ್ರೈಟಾಗಿ ಹಾಕಿದ್ರೆ ಬೇರೆ ಗಾಡಿ ಪಾಸ್ ಆಗಲ್ಲ. ಅವ್ರಿಗೆ ಹೇಳ್ಬಿಡಿ. ಯಾರಿಗೆ? ನಿಮ್ಮದೇ ಡೈನಾ ಫ್ಯಾಷನು. ಆ ಟೆಂಪೋ ತೆಗೆದ್ರೆ ಹಾಕ್ಬೋದು ನೋಡಿ. ತೊಂಬತ್ತೈದು. ಸ್ನೇಹಿತರೆ ನೋಡಿ, ಇಲ್ಲಿ ಈ ಗೇಟ್ ಒಳಗಡೆ ರೈಟ್ ಲೆಫ್ಟಲ್ಲಿ ಹಾಕಬೇಕು. ಇಲ್ಲಿ ಬಂದು ಗಾಡಿ ಇಲ್ಲಿ ಕಟ್ಟಾಗಬೇಕಲ್ಲ. ಈ ಗಾಡಿ ಐತೆ, ಈ ಗಾಡಿ ಇಲ್ಲ ಅಂದರೆ ಹೆಂಗೋ ಕಟ್ ಮಾಡ್ಬೋದು. ಇದ್ರೊಳಗಡೆ ಹಾಕ್ಬೇಕಂತೆ, ಮೇಲ್ ಟಚ್ ಆಗುತ್ತೆ. ಆಯ್ತಣ್ಣ? ನೀವೇನಾ? ನಾವಲ್ಲ, ನಾನು ಇಲ್ಲ ಹಾಕ್ಬೇಕು ಗಾಡಿ. ಆಯ್ತು, ಅವ್ರನ್ನೇ ಹುಡುಕ್ಬೇಕು. ಆಯ್ತು, ಲೋಡ್ ಆಯ್ತು. ಇವ್ರು ಹೋಗ್ತಾರಂತ ಇರಿ, ಹಾಕ್ಬಿಡ್ತೀನಿ ಹಂಗಾದ್ರೆ. ಇಲ್ಲಿವರೆಗೂ ಬರುತ್ತೆ ಅಷ್ಟೇ. ಅಲ್ಲಿ ಟಚ್ ಆತದ ಮೇಲೆ ಇಲ್ಲಿವರೆಗೂ ಹಾಕ್ತೀನಿ. ನಮ್ಮ ಗಾಡಿ ನೋಡಿ, ನಮ್ಮ ಗಾಡಿ ಕದರ್ ನೋಡ್ರಿ. ನಾನು ಈ ಗಾಡಿ ತಗೊಂಡಿದ್ದು ಸ್ಟಾರ್ಟಿಂಗಲ್ಲಿ. ಈ ಗಾಡಿ ಬಂತಲ್ಲ, ನನಗೆ ಈ ಗಾಡಿ ಲುಕ್ ನೋಡೋ ಇಷ್ಟ ಆಗೋಗಿತ್ತು. ಅಣ್ಣ ನಿಮ್ದು ಆಯ್ತಂತೆ, ಒಂಚೂರು ತೆಗೆದ್ರೆ ನಾವು ರಿವರ್ಸ್ ಹಾಕ್ಬಿಡ್ತೀವಿ. ನನ್ನ ಗಾಡಿ ತುಂಬ ಇಷ್ಟಪಟ್ಟು ತಗೊಂಡೆ ಈ ಗಾಡಿನ. ಆದರೂ ನನಗೆ ಚೆನ್ನಾಗಿ ಸಂಪಾದನೆ ಮಾಡಿಕೊಟ್ಟೈತೆ ಅಂತ ತೊಂದರೆ ತಾಪತ್ರೆ ಏನು ಕೊಟ್ಟಿಲ್ಲ. ಮಾಮೂಲಿ ಗಾಡಿ ಅಂದಮೇಲೆ ಸಣ್ಣ ಪುಟ್ಟ ಅದಿದ್ದೇ ಇರುತ್ತೆ. ಅದು ಬಿಟ್ಟರೆ ಏನು 4-5 ಹಾಕೊಂಡು ಹೊಡೆದಿದ್ದೀನಿ ಸಿಟಿನಲ್ಲಿ.
ಟನ್ನೇಜ್ ಹೇಳ್ತಾ ಇರೋದು. ಬ್ಲೇಡ್ ಕೊಡಿಸ್ಬಿಟ್ರೆ ಬಿಗ್ಗಾಗಿ ಎಷ್ಟು ಹಾಕೊಂಡು ಹೊಡಿದ್ಯಾ, ಒಂದು ಸ್ವಲ್ಪ ಪಿಕಪ್ ಎತ್ಕೊಳ್ಳೋದು ಲೇಟ್ ಅಷ್ಟೇ. ಅದು ಬಿಟ್ಟರೆ ಗಾಡಿ ಮಾತ್ರ ಇರಲಿ. ಇವ್ರ ಗಾಡಿ ಅವ್ರು ತೆಗಿಲೇ ಇಲ್ಲ, ನೋಡೋಣ ಇಲ್ಲಿ ಹಾಕೋಣ. ನೆಕ್ಸ್ಟು ಪೋಟರ್ ಆನ್ ಮಾಡಿರ್ತೀನಿ ಸ್ನೇಹಿತರೆ. ಇದು ಪರ್ಸ್ನಲ್ ಬಾಡಿಗೆ ಬಂದಿರೋದು ಇವಾಗ. ನೆಕ್ಸ್ಟು ಪೋಟರ್ ಆನ್ ಮಾಡೋಣ ಸ್ನೇಹಿತರೆ. ಗಾಡಿ ಹಾಕಿದ್ದೀನಿ ನೋಡಿ, ಸ್ವಲ್ಪ ಹೈಟ್ ಐತೆ, ಹಿಂಸೆ ಆಯಿತು. ಲೋಡ್ ಐತಲ್ಲ, ಅನ್ಲೋಡ್ ಮಾಡ್ತಾವ್ರೆ ನೋಡಿ. ಹಿಂಗೆ ನಿಂತೈತೆ ನಮ್ಮ ಗಾಡಿ, ಬೇಗ ಏನೋ ಮಾಡ್ತಾವ್ರೆ. ಬಂದಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರು, ಪರವಾಗಿಲ್ಲ. ಊಟಕ್ಕೆ ಅವ್ರ ಟೈಮ್ ಪಕ್ಕ ಹೋಗ್ಬಿಡ್ತಾರೆ. ಊಟ ಮಾಡ್ಕೊಂಬರಲಿ ಪಾಪ. ಅವ್ರು ಊಟ ಮಾಡ್ದಂಗೆ ಅನ್ಲೋಡ್ ಮಾಡಿರಿ ಅಂತ ನಾನು ಹೇಳಲ್ಲ. ಊಟಕ್ಕೆ ಏನಾದರೂ ಹೋದರೆ ಹೋಗಲಿ, ಹೋಗ್ಬಿಟ್ಟು ಬಂದೆ ಆರಾಮಾಗಿ ಮಾಡಲಿ. ಸ್ನೇಹಿತರೆ, ಅನ್ಲೋಡ್ ಆಯಿತು. ಪೋರ್ಟರನ್ನು ಆನ್ ಮಾಡಿದ್ದೆ. ಮತ್ತೆ ಕಾಲ್ ಮಾಡಿ ನನಗೆ ಇನ್ನೂ ಒಂದು ಬಾಡಿಗೆ ಐತೆ ಹೋಗುವಂತೆ ಬಾ ಅಂದರು. ನಾನು ಇಲ್ಲೇ ರಾಜಾಜಿನಗರ ಹತ್ರನೇ ಇದ್ದೀನಿ, ಅದಕ್ಕೆ ಬರ್ತೀನಿ ಸರ್ ಅಂತ ಹೇಳಿದ್ದೀನಿ. ನೋಡೋಣ ಎಲ್ಲಿಗೈತೆ ಏನು ಅಂತ ಕೇಳಲಿಲ್ಲ, ಅಲ್ಲೋಗಿ ನೋಡೋಣ. ಇವಾಗ ಇನ್ನೇನು ಪೋರ್ಟ್ರಲ್ಲಿ ಬಾಡಿಗೆ ನಾನು ಬಂದಾಗಲೇ ಆನ್ ಮಾಡಿದೆ, ಒಂದು ಬೀಳಲಿಲ್ಲ. ನಾನು ಬಂದಾಗಲೇ ಆನ್ ಮಾಡಿದೆ, ಇಲ್ಲಿ ಒಂದು ಬಾಡಿಗೆ ಬೀಳಲಿಲ್ಲ. ಇನ್ನೂ ಆನಲ್ಲೇ ಐತೆ ನೋಡಿ, ಸೌಂಡೇ ಆಗಲಿಲ್ಲ. ಇನ್ನೇನು ಮಾಡೋದು, ಹೋಗಿ ಆ ಬಾಡಿಗೆನಾದ್ರು ಹೊಡೆಯೋಣ. ನೋಡೋಣ ಎಲ್ಲಿಗೈತೆ ಏನು ಅಂತ. ಅಲ್ಲೋಗಿ ಲೋಡ್ ಮಾಡಿದ್ಮೇಲೆ ಹೇಳ್ತೀನಿ. ಸ್ನೇಹಿತರೆ, ಇದು ಇಲ್ಲಿಗೆ ಬಂದಿದ್ದ ಬಾಡಿಗೆ ಎಷ್ಟು ಕೊಡ್ಬೋದು ಅಂತಂದರೆ 2.5 ಕೊಡ್ತಾರೆ ಪಕ್ಕ. ಹೆಚ್ಚು ಕಡಿಮೆ ಏನು ಕೊಡಲ್ಲ, 2.5 ಈ ಬಾಡಿಗೆ. ಅದೇ ಬಾಡಿಗೆ ಪೋರ್ಟ್ರಲ್ಲಿ ಹೊಡೆದಿದ್ರೆ ಎಷ್ಟು ಬಿದ್ದಿರೋದು ನಮ್ಮ ಗಾಡಿಗೆ? 407 ಬಾಡಿಗೆ ಅಂದ್ರೂ ಎಷ್ಟು ಬಿದ್ದಿರೋದು? 1500 ಜಾಸ್ತಿ ಅಂದರೆ 1500 1600 ಬಿದ್ದಿರೋದು. ಅದರಲ್ಲಿ ಕಮಿಷನ್ ಬೇರೆ ಕಟ್ ಆಗುತ್ತೆ. ಹೀಗೆ ನೋಡಿ, ಇಲ್ಲಿ DRTC ಇವರು ಓನರ್ ಇವರು. ಸ್ನೇಹಿತರೆ, ಕುಂಬ್ಳುಗುಡುಗಿರಬೇಕು ನೋಡಿ. ಈ ಪೌಡರ್ ಈ ಪೌಡರ್ ಬಂತು ಅಂದರೆ ಕುಂಬ್ಳುಗುಡು ಫಿಕ್ಸು. ಎಲ್ಲೈತೆ ನೋಡಿ, ಶ್ರೀ ಗೋಪಾಲ್ ಪ್ಲ್ಯಾಸ್ಟಿಕ್ ತಯಾರು ಮಾಡ್ತಾರಲ್ಲ ಆ ಪೌಡ್ರ್. ಇದು 2 ಪಾಯಿಂಟ್ ಐತೆ. 1 ಪಾಯಿಂಟ್ಗೆ 80 ಬ್ಯಾಗು, ಇನ್ನೂ 1 ಪಾಯಿಂಟ್ಗೆ ಎಷ್ಟು ಬ್ಯಾಗು ಗೊತ್ತಿಲ್ಲ. ಅವ್ನು ಬಿಲ್ಲೇ ತೋರಿಸ್ತಾ ಇಲ್ಲ, ಹಿಡ್ಕೊಂಡು ಓಡೋತವನೇ. ನೋಡೋಣ ಕೊಡೋ ಅಂದ್ರೂ ನೋಡಿ. ಇಲ್ಲ, ಅಲ್ಲಿ ಯಾವುದೋ ಒಂದು ಪೌಡ್ರು ಲೋಡ್ ಮಾಡಿ ಬಂದವರು ಇವರು. ನಮ್ಮ ಥರ ಪೌಡ್ರಲ್ಲ ಇದು, ಯಾವುದೋ ಬೇರೆ ಥರ ಪೌಡ್ರು. ಎಲ್ಲ ಕಾಲೆಲ್ಲ ವೈಟ್ಗೆ ಆಗ್ಬಿಟ್ಟೈತೆ. ಅದು ಹೆಂಗೆ ಅಂದರೆ, ಇವಾಗ ಲೋಡ್ ಮಾಡಿರೋದು ಇವರು. ಒಂದು ಚೂರು ನೀರು ಬಿದ್ದರೂ ಒಳ್ಳೆ ಗಮ್ ಥರ ಅದು ನೋಡಿರಿ. ಬೋಲ್ ಡೈಲಿ 4 ಕರೆಗಾ? डेली सुबह इवनिंग कब? सुबह इवनिंग में नहीं, दारू पी के आराम से सोया। अच्छा ठीक है. ಸ್ನೇಹಿತರೆ, ಬಂದೆ ಕುಂಬ್ಳುಗುಡ್ ಹತ್ರ. 2 ಪಾಯಿಂಟ್ ಹಾಕವ್ರೆ. 1 ಪಾಯಿಂಟ್ಗೆ 80, ಇನ್ನೂ 1 ಪಾಯಿಂಟ್ಗೆ 40 ಹಾಕವ್ರೆ. ಫಸ್ಟ್ ಪಾಯಿಂಟ್ ಹತ್ರ ಹೋಗಬೇಕು, ಅಪ್ಲೋಡ್ ಮಾಡಿಸ್ಬೇಕು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಬಂದಿದ್ದೀನಿ ಕಂಫರ್ಟ್ ಫರ್ನಿಚರ್ ಹತ್ರ. चालीस बैग, 2 लाइन और दूसरा
ಇಲ್ಲೆಲ್ಲ ಮಳೆನೇ ಇಲ್ಲ, ಅಲ್ಲೆಲ್ಲ ಮಳೆ ನೋಡಿ. ನನ್ನ ಗಾಡಿ ಡೋರೆಲ್ಲ ನಿಂದೈತೆ, ಫುಲ್ ಮಳೆ ಬರ್ತಾಯಿತ್ತು. ಇಲ್ಲಿ ಕುಂಬ್ಳಗೂಡು ಎಂಟ್ರ್ ಆದ್ನಲ್ಲ, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದರೆ ಒಂದು ಚೂರು ಮಳೆ ಬಿದ್ದಿಲ್ಲ ಇಲ್ಲೆಲ್ಲ. ಸ್ನೇಹಿತರೆ, 2ನೇ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾವ್ರೆ. ಸ್ನೇಹಿತರೆ, ಅನ್ಲೋಡ್ ಮಾಡಿಕೊಂಡು ಸೀದಾ ಮನೆ ಕಡೆ ಬಂದೆ. 2 ಪಾಯಿಂಟು ಅನ್ಲೋಡ್ ಆಯಿತು. 8 ಗಂಟೆ ಆಯಿತು ಮನೆಗೆ ಬರೋಷ್ಟರಲ್ಲಿ. ಇವತ್ತು ಮಾಡಿದ್ದು 2 ಪರ್ಸ್ನಲ್ ಬಾಡಿಗೆನೇ, ಪೋರ್ಟರ್ ಬಾಡಿಗೆ ಏನು ಮಾಡಲಿಲ್ಲ. ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನೋಡ್ತಾ ಇರಿ. ಧನ್ಯವಾದ.